ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇವೆಲ್ಲ ಚಪ್ಪಲ ಮೂಲಕ ಹೋರಾಟ ಕೊಡಬೇಕಂತ ಹೇಳ್ತಿರ್ತಾ ಇದ್ದೇನೆ. ಬರ್ರಿ ಸರ್, ಇರ್ಲಿ ಬರ್ರಿ, ಕುತ್ಕೊಬರ್ರಿ. ವಿಶೇಷವಾಗಿ ಕನ್ನಡ ನಾಡಿಗೆ ಬೆಳಕನ್ನು ಕೊಟ್ಟಂತಹ ಒಂದು ನಾಡು, ಮಲೆನಾಡು. ಅದಕ್ಕೆ ಕಾರಣ ಶರಾವತಿ ನದಿ. ಶರಾವತಿಯ ಯೋಜನೆಯ ಮೂಲಕ ಕರ್ನಾಟಕದ ಬಹುಪಾಲು ಪ್ರದೇಶಕ್ಕೆ ಮೊದಲಿಗೆ ಬೆಳಕನ್ನು ಕೊಟ್ಟಂತಹ ನಾಡು ಮತ್ತು ಮಲೆನಾಡು. ಶರಾವತಿ ಅವರಿಗೆ ನಾವು ಉಳಿಸಿ ನಾವು ಆ ಋಣದಲ್ಲಿದ್ದೇವೆ. ಇವತ್ತು ನಾವಷ್ಟೇ ಅನುಭವಿಸಿ ಹೋಗೋದಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಬಿಟ್ಟು ಹೋಗ್ಬೇಕಾದ್ದು, ಉಳಿಸಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಇಲ್ಲೇ ಹೋದ್ರೆ ನಾವು ಮುಂದಿನ ಜನಾಂಗ ನಮ್ಮನ್ನು ಶಪಿಸ್ತದೆ. ಆ ಕಾರಣಕ್ಕಾಗಿ ಈಗಾಗಲೇ ತ್ಯಾಗಿಗಳು ಅನ್ನುವಂತಹ ದೊಡ್ಡ ಬಿರುದನ್ನು ಹೊತ್ಕೊಳ್ಳಿಕ್ಕಾಗಿ ಏನೆಲ್ಲ ನಮ್ಮ ಜೀವನವನ್ನು ಸಂಕಷ್ಟದಲ್ಲಿ ದುಡಿದೇವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಈ ನಾಡು ಹಲವಾರು ಕಾಯಿಲೆಗಳಿಂದ ನರಳ್ತಾ ಇದೆ, ಹಲವಾರು ಕತ್ತಲೆಯಿಂದ ಬಳಲ್ತಾ ಇದೆ, ಜಮೀನನ್ನು ಕಳ್ಕೊಂಡು ಸಮೃದ್ಧತೆಯಿಂದ ಬಡತನದಿಂದ ಬಳಲ್ತಾ ಇದೆ. ಹೀಗಾಗಿ ಈ ರೀತಿ ಈ ಜನ ಸಂಕಷ್ಟ ಪಡುವುದನ್ನು ನೋಡಿಯಾದರೂ ಮತ್ತು ಜನಪ್ರತಿನಿಧಿಗಳ, ಅಧಿಕಾರಿಗಳ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ಅವರು ಮರೀತಾ ಇರೋದ್ರಿಂದಲೇ ಈ ನಿರುಪಯುಕ್ತ ಯೋಜನೆಗಳನ್ನು ತಂದು ಈ ಭಾಗದ ಜನರ ಜೀವನವನ್ನು ಹಾಳು ಮಾಡಲಿಕ್ಕೆ ಒಂದು ರೀತಿ ಒಂದು ಯುದ್ಧೋಪಾದಿಯಲ್ಲಿ ತೊಡಗಿದ್ದಾರೆ ಅನ್ನುವಂತಹ ನಮಗೆ ಭಾವನೆ ಬರ್ತಾ ಇದೆ. ಇದು ದುರಂತ. ಹಾಗಾಗಿ ಈ ದುರಂತದ ಕಡೆಗೆ ನಮ್ಮನ್ನ ಧಾವಿಸಲು ಬಿಡಬಾರದು. ಇವತ್ತು ಶರಾವತಿ ನೀರು ಕುಡಿದವರು ನಾವು ಇವತ್ತು ಆ ನೀರು ಅದರ ಹಿನ್ನೆಲೆಯಲ್ಲಿ ಉಳಿಸಕ್ಕಾಗಿ ನಾವು ಬೆವರು ಸುರಿಸಿ ಆದರೂ ಕೂಡ ನಾವು ಹೋರಾಟ ಮಾಡ್ತೇವೆ ಎನ್ನುವಂಥದ್ದನ್ನು ಅವರೆಲ್ಲರೂ ಕೂಡ ಗಮನಿಸಬೇಕು. ಹಾಗಾಗಿ ಈಗಾಗಲೇ ಬೆಂಗಳೂರಿಗೆ ನೀರನ್ನು ತೆಗೆದುಕೊಂಡು ಹೋಗುವ ಯೋಜನೆಯನ್ನ ನಮ್ಮೆಲ್ಲರ ಹೋರಾಟದಿಂದ ಒಂದಿಷ್ಟು ಸ್ಥಗಿತವಾಗಿದೆ. ಆದರೆ ಮತ್ತೆ ಯಾವಾಗ ಅದಕ್ಕೆ ಜೀವ ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಇನ್ನು ಅದು ಮುಗಿಯೋದ್ರಲ್ಲಿದೆ. ಈ ಮತ್ತೊಂದು ಏನು ಈ ಯೋಜನೆಯನ್ನು ತೆಗೆದುಕೊಂಡಿದ್ದಾರೆ, ಇದಂತೂ ಅತ್ಯಂತ ನಿರುಪಯುಕ್ತ. ಹಾಗಾಗಿ ಇವತ್ತು ಒಂದು ದುಡ್ಡು ಕೊಟ್ಟು ಅದು 4 ದುಡ್ಡು ಕೊಟ್ಟು ಮುಚ್ಚುವಂಥ ಕೆಲಸ ಇದಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಖಂಡಿತ ಅವಕಾಶ ಕೊಡಬಾರದು ಅನ್ನುವಂಥದ್ದನ್ನ ಎಲ್ಲ ಜನರ ಅಭಿಪ್ರಾಯವನ್ನ ಅವರು ಬಹಳ ಇದಕ್ಕೆ ಮಹತ್ವ ಕೊಟ್ಟು ಈ ಧ್ವನಿಯ ಹಿಂದೆ ಪ್ರತಿಧ್ವನಿ ಬಹಳ ಇದೆ ಅನ್ನೋದನ್ನು ಅವರು ಗುರುತಿಸಬೇಕು. ಯಾರೋ ಕೆಲವರು ಸೇರ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತಲೂ ಇದರ ಹಿನ್ನೆಲೆಯಲ್ಲಿ ಇಡೀ ನಾಡು ಇದೆ ಅನ್ನೋದನ್ನ ಗುರುತಿಸಿ ಗಮನಿಸಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಯೋಜನೆಯನ್ನು ನಿಲ್ಲಿಸಿ ಈ ನಾಡಿನ ಉಳಿಸಿ ಈ ನಾಡಿನಿಂದ ಪ್ರಕೃತಿ ಈ ಭಾಗದ ಕನ್ನಡ ನಾಡಿಗೆ ಬೆಳಕನ್ನು ಮಾಡುವಂತ ಒಂದು ಸಹಜತೆಯನ್ನ, ಸೌಂದರ್ಯತೆಯನ್ನ ಉಳಿಸಿಕೊಳ್ಳಿ ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಆಮೇಲೆ ಈ 40 ವರ್ಷದಲ್ಲಿ ಮೇಲೆ ಮಾಡಿದೆ ಅಂತ ಹೇಳೋದೇ ಇಲ್ಲ. ಅವರು ಪ್ರಾಜೆಕ್ಟ್ ವಾಸ್ತವ ಸೇರಿಸಿಲ್ಲ. ಎಂತ ಕುತಂತ್ರ ಬುದ್ಧಿ ನರಿಬುದ್ಧಿವರು ಕೆಪಿಸಿ ಅವರು ಸಾಗರ ಲಿಂಗರಾಮಟ್ಟಿಯ ಸಾವಿರಾರು ಜನರ ಕುಟುಂಬವನ್ನು ತೊಳೆದು ಇವರು ಲಕ್ಷಾಂತರ ಸಂಬಳ ತಗೊಂಡು ಇದು ಐಷಾರಾಮಿ ಮಾಡ್ತಾರೆ. ಇವತ್ತು ಅದರಲ್ಲಿ ಕೆಲವು ಜನ ಇವತ್ತು ನೆರೆ ಮಾಡ್ಕೊಡ್ತೀನಿ ಸರಿ ಮಾಡ್ಕೊಡ್ತಾರೆ. ಅದು ರಕ್ತದಲ್ಲಿ ಬೇಕಾಗಿದೆ. ಅದೇ ಸಿಸ್ಟಮ್ ಅನ್ನು ಇವರು ಕಲ್ಪಿಸ್ತಾರೆ ಅಂತ ಬದಲಾಗಿದೆ. ಮತ್ತು ಏನುತ್ತದೆ, ಬೆಂಗಳೂರಿಗೆ ಮತ್ತು ನೀರಿನ ಕೊರತೆ ಆಗಿಲ್ಲ. ಬೆಂಗಳೂರು 1000ರಿಂದ 1000 ಮಳೆ ಬೀಳ್ತದೆ. ನಮ್ಮ ಮಕ್ಕಳು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದರ ಒಂದು ಅಸ್ಥಿರತೆಯನ್ನು ನಾವು
ಪರಿಸರ ಹೋರಾಟಗಾರರು ಹೊನ್ನಾವರದಿಂದ ಬಂದಿದ್ದಾರೆ, ತರೀಕೆರೆಯಿಂದ ಬಂದಿದ್ದಾರೆ, ಆ ಕಡೆ ಮಂಗಳೂರಿನಿಂದ ಬಂದಿದ್ದಾರೆ, ಉತ್ತರ ಕನ್ನಡದ ಎಲ್ಲ ತಾಲೂಕಿಂದ ಬಂದಿದ್ದಾರೆ, ಸಾಗರದಿಂದ ಬಂದಿದ್ದಾರೆ. ಅವರೆಲ್ಲರ ಭಾಗವಹಿಸುವಿಕೆಯಿಂದ, ವಿದ್ಯಾರ್ಥಿಗಳ ಸಕ್ರಿಯತೆಯಿಂದಾಗಿ ಇವತ್ತು ಹೋರಾಟ ಬಹಳ ಯಶಸ್ವಿಯಾಗಿದೆ. ನಮ್ಮ ಬೇಡಿಕೆಯನ್ನು ಈ ಹೋರಾಟದ ಮೂಲಕ ಗಮನಿಸಿದ ಸರ್ಕಾರ ಇದನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಈ 2 ಯೋಜನೆಗಳನ್ನು ಶಾಶ್ವತವಾಗಿ ರದ್ದು ಮಾಡಿದ್ದೇವೆ ಅಂತ ಹೇಳಿ ಅವರು ಸರ್ಕಾರದ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವವರೆಗೂ ಈ ಥರ ಹೋರಾಟಗಳು ನಡೀತಾನೆ ಇರ್ತವೆ. ಮುಂದಿನ ದಿನಗಳಲ್ಲಿ ನಾವು ಹೊನ್ನಾವರದಲ್ಲಿ ಹೋರಾಟ ಮಾಡಲಿಕ್ಕಿದ್ದೇವೆ. ಆಮೇಲೆ ಸಿರ್ಸಿ ಸಿದ್ದಾಪುರದಲ್ಲೂ ನಾವು ಈ ಬಗ್ಗೆ ಹೋರಾಟವನ್ನು ಮಾಡ್ತೇವೆ. ಎಲ್ಲ ತಾಲೂಕು ಪಂಚಾಯತಿಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಜನಜಾಗೃತಿಯನ್ನು ಮಾಡ್ತೇವೆ. ಸರ್ಕಾರದ ಈ ಹುನ್ನಾರವನ್ನು ಬಯಲು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮ ಜೊತೆ ಹೋರಾಟಗಾರರಿದ್ದಾರೆ, ಜನ ಇದ್ದಾರೆ. ಈ ಹೋರಾಟವನ್ನು ಗೆಲ್ತೀವಿ. ಅಹಂಕಾರಕ್ಕೆ ಬೀಳದೆ ತಕ್ಷಣದಲ್ಲಿ ಸರ್ಕಾರ ಈ ಯೋಜನೆಗಳನ್ನು ಶಾಶ್ವತವಾಗಿ ರದ್ದುಗೊಳಿಸಿದರೆ ಅವರ ಶ್ರಮ ಮತ್ತು ನಮ್ಮ ಸಮಯ ಎರಡೂ ಉಳಿತದೆ. ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಇಷ್ಟು ಜನನ ನಾವು ಸಾವಿರಗಟ್ಟಲೆ ಜನನ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗೋಷ್ಟು ಶಕ್ತಿವಂತರಲ್ಲ ನಾವು. ನಮ್ಮಲ್ಲಿ ಪುಕ್ಷಾಟೆ ಹಣ ಇಲ್ಲ ನಮಗೆ. ಈಗ ಒಂದ್ಸರಿ ಬೆಂಗಳೂರಿಗೆ ಬರಬೇಕು ಅಂತಂದ್ರೆ 2,000 ರೂಪಾಯಿ ಬೇಕು, ಉಳಿಯೋಕ್ಕೆ ಜಾಗ ಇಲ್ಲ ನಮಗೆ. ಸಾವಿರಾರು ಜನರನ್ನ ಹೆಂಗೆ ಕರ್ಕೊಂಡು ಹೋಗ್ತೀರಿ? ಅದಕ್ಕೆ ಈ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಈಗ ಇವರಿಗೆ ಕಳಿಸಿದ್ದೀವಿ ಮನವಿನ. ಅದು ಶೀಘ್ರದಲ್ಲಿ ತಲುಪ್ತದೆ, ಅದಕ್ಕೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಹೋರಾಟವನ್ನು ಬಿಡುವ ಪ್ರಶ್ನೆ ಇಲ್ಲ. ಸರ್ಕಾರ ಬಗ್ಬೇಕಷ್ಟೇ. ಅದು ಈಗಲೇ ಬಗ್ಗಿದ್ರೆ ಭಾರಿ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಅವರು ಬಗ್ಗದ್ದು ಲೇಟ್ ಆಗುತ್ತೆ. ಅಹಂಕಾರ ಪ್ರತಿಷ್ಠೆ ಅಂತಂದ್ರೆ ನಾವು ಬಿಡೋದಿಲ್ಲ, ಅದನ್ನ ಬಗ್ಗಿಸ್ತೀವಿ. ಅದನ್ನ ಜನರಿಂದ ಬಂದಿರತಕ್ಕಂಥ ಸರ್ಕಾರ ಜನರ ಮಾತನ್ನ ಕೇಳಬೇಕು ಅಷ್ಟೇ. ಪ್ರಜಾಪ್ರಭುತ್ವ ಏನರ್ಥ? ಜನರ ಮಾತನ್ನು ಕೇಳಬೇಕು. ಜನರ ಆಶೋತ್ತರಗಳನ್ನು ಯಾರು ಬೇಕು ಅಂತ ಹೇಳಿದ್ರೆ ಬಂಪರ್ ಸ್ಟೋರೇಜ್ ಯೋಜನೆ ಇಲ್ಲಿ ಶರಾವತಿ ಕೊಡಲು ಮಾಡಿದ್ದೇವೆ, ಅರ್ಜಿ ಕೊಟ್ಟಿದ್ದು ನಾವು. ಇವರೇ ಕಳ್ಳರು ಚುನಾವಣಾ ಬಾಟಲ್ಲಿ ದುಡ್ಡು ತಗೊಂಡು ಅವರಿಗೆ ಕಂಪನಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮಾಡಿದ್ದಲ್ವ ಇದು? ನಮಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂತಾರೆ ಇವರು. ನಾವೇ ಕಿವಿಯನ್ನು ಹೂ ಇಟ್ಕೊಂಡಿದ್ದೀವ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಇಂಧನ ಮಂತ್ರಿಗಳೇ, ನೀವು ದಯವಿಟ್ಟು ಈ ಸಂದೇಶವನ್ನು ಬಹಳ ಗಂಭೀರವಾಗಿ ತಗೋಬೇಕು. ಇಲ್ಲಿಗೆ ಈ ಯೋಜನೆಯನ್ನು ಬಿಟ್ಟಿದ್ದೇವೆ ಅಂತ ನಮಗೆ ರಾಜ್ಯ ನಿಮ್ಮ ಮೇಲೆ ನಮ್ಗೆ ಯಾವುದೇ ದ್ವೇಷ ಇಲ್ರಿ. ನೀವೇನು ನಮ್ಮ ದಾಯವಾದಿಗಳಲ್ಲ, ನೀವೇನು ನಮ್ಮ ಆಸ್ತಿ ಹೊಡೆದಿಲ್ಲ. ನಮ್ದೇನು ಪಶ್ಚಿಮ ಘಟ್ಟವನ್ನು ಹಾಳು ಮಾಡ್ತಕ್ಕಂಥ ಇಂಥ ಯೋಜನೆಗಳನ್ನು ನೀವು ತರಬೇಡಿ. ಯಾಕೆಂದರೆ ಪಶ್ಚಿಮ ಘಟ್ಟಗಳಿದ್ದರೆ ನಿಮ್ಮ ವಿಧಾನಸೌಧನೂ ಇದೆ, ನಿಮ್ಮ ಕಾರು ಬಂಗ್ಲೆನೂ ಇರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಇಂಧನ ನಿಮಗೂ ಕರಟ, ನಮಗೂ ಕರಟ. ಆದ್ದರಿಂದ ಬಹಳ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಈ ಮಾಧ್ಯಮಗಳ ಮೂಲಕ ಇಲ್ಲಿಗೆ ನೀವು ಇದನ್ನು ಬಗೆಹರಿಸಿ ಕೈ ಬಿಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡಿ. ನಿಮಿಷ ಸರ್, ಅಖಿಲೇಶ್